ಮೊದಲನೇ ಪ್ರಶ್ನೆ, ಹಾಲಿನೊಂದಿಗೆ ಏನು ಬೆರೆಸಿದರೆ ದೇಹಕ್ಕೆ ಗಂಭೀರ ಹಾನಿಯಾಗುತ್ತದೆ? ಎ. ಸಕ್ಕರೆ, ಬಿ. ಜೇನು, ಸಿ. ಅರಶಿಣ, ಡಿ. ಖರ್ಜೂರ. ಉತ್ತರ ಎ. ಸಕ್ಕರೆ. ಎರಡನೇ ಪ್ರಶ್ನೆ, ಅತಿಯಾಗಿ ಬಿಸಿ ಚಹಾ ಕುಡಿಯುವುದರಿಂದ ದೇಹದಲ್ಲಿ ಯಾವ ರೋಗ ಬರುತ್ತದೆ? ಎ. ರಕ್ತಹೀನತೆ, ಬಿ. ಮಧುಮೇಹ, ಸಿ. ಕಿಡ್ನಿ ರೋಗ, ಡಿ. ಕ್ಯಾನ್ಸರ್. ಉತ್ತರ ಡಿ. ಕ್ಯಾನ್ಸರ್. ಮೂರನೇ ಪ್ರಶ್ನೆ, ಯಾವ ಹಣ್ಣುಗಳು ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಸುತ್ತದೆ? ಎ. ಸೇಬು, ಬಿ. ದ್ರಾಕ್ಷಿ, ಸಿ. ಬಾಳೆಹಣ್ಣು, ಡಿ. ದಾಳಿಂಬೆ. ಉತ್ತರ ಡಿ. ದಾಳಿಂಬೆ. ನಾಲ್ಕನೇ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ನಮ್ಮ ದೇಹದ ದೌರ್ಬಲ್ಯ ನಿವಾರಣೆ ಆಗುತ್ತದೆ? ಎ. ಖರ್ಜೂರ, ಬಿ. ದ್ರಾಕ್ಷಿಗಳು, ಸಿ. ಒಣದ್ರಾಕ್ಷಿ, ಡಿ. ಕಿತ್ತಳೆ. ಉತ್ತರ ಎ. ಖರ್ಜೂರ. ಐದನೇ ಪ್ರಶ್ನೆ, ಯಾವ ಹಣ್ಣು ಆಗಾಗ ತಲೆನೋವನ್ನು ತ್ವರಿತವಾಗಿ ಗುಣಪಡಿಸುತ್ತದೆ? ಎ. ಕಿತ್ತಳೆ, ಬಿ. ಸೇಬು, ಸಿ. ಅನಾನಸ್, ಡಿ. ದಾಳಿಂಬೆ. ಉತ್ತರ ಬಿ. ಸೇಬು. ಆರನೇ ಪ್ರಶ್ನೆ, ದೃಷ್ಟಿ ಸುಧಾರಿಸಲು ಯಾವ ಆಹಾರವನ್ನು ನಿಯಮಿತವಾಗಿ ಸೇವಿಸಬೇಕು? ಎ. ಬೀಜಗಳು, ಬಿ. ಅರಿಶಿಣ, ಸಿ. ಮೆಂತ್ಯ, ಡಿ. ನಿಂಬೆ. ಉತ್ತರ ಬಿ. ಅರಿಶಿಣ. ಏಳನೇ ಪ್ರಶ್ನೆ, ಯಾವುದು ನಿಯಮಿತವಾಗಿ ತಿನ್ನುವುದರಿಂದ ಚರ್ಮವು ಸುಂದರವಾಗಿದೆ? ಎ. ಜೇನು, ಬಿ. ಒಣದ್ರಾಕ್ಷಿ, ಸಿ. ಕಪ್ಪು ಜೀರಿಗೆ, ಡಿ. ಅರಿಶಿಣ. ಉತ್ತರ ಬಿ. ಒಣದ್ರಾಕ್ಷಿ. ಎಂಟನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಚಳಿ ಇರುವ ದೇಶ ಯಾವುದು? ಎ. ಜಪಾನ್, ಬಿ. ಇಂಡೋನೇಷ್ಯಾ, ಸಿ. ಕೆನಡಾ, ಡಿ. ರಷ್ಯಾ. ಉತ್ತರ ಡಿ. ರಷ್ಯಾ. ಒಂಬತ್ತನೇ ಪ್ರಶ್ನೆ, ವಿಶ್ವದ ಯಾವ ದೇಶಗಳಲ್ಲಿ ಜನರು ಹೆಚ್ಚು ರೈಲಿನಲ್ಲಿ ಪ್ರಯಾಣಿಸುತ್ತಾರೆ? ಎ. ಅಮೆರಿಕ, ಬಿ. ಜಪಾನ್, ಸಿ. ಬಾಂಗ್ಲಾದೇಶ, ಡಿ. ಭಾರತ. ಉತ್ತರ ಬಿ. ಜಪಾನ್. ಹತ್ತನೇ ಪ್ರಶ್ನೆ, ಊಟದ ನಂತರ ಆಹಾರವು ತ್ವರಿತವಾಗಿ ಜೀರ್ಣವಾಗಲು ಏನು ತಿನ್ನಬೇಕು? ಎ. ಸೇಬುಹಣ್ಣು, ಬಿ. ಪುದೀನ ರಸ, ಸಿ. ಸೊಪ್ಪು, ಡಿ. ಜೀರಿಗೆ. ಉತ್ತರ ಸಿ. ಸೊಪ್ಪು. ಹನ್ನೊಂದನೇ ಪ್ರಶ್ನೆ, ಚರ್ಮದ ಮೇಲಿನ ಸುಕ್ಕುಗಳನ್ನು ತೊಡೆದು ಹಾಕಲು ಯಾವ ಹಣ್ಣು ತಿನ್ನಬೇಕು? ಎ. ದ್ರಾಕ್ಷಿಗಳು, ಬಿ. ಸೇಬು, ಸಿ. ಪಪ್ಪಾಯಿ, ಡಿ. ದಾಳಿಂಬೆಗಳು. ಉತ್ತರ ಸಿ. ಪಪ್ಪಾಯಿ. ಹನ್ನೆರಡನೇ ಪ್ರಶ್ನೆ, ವಾಲಿಬಾಲ್ ಮೊದಲು ಆರಂಭವಾದದ್ದು ಯಾವ ದೇಶದಲ್ಲಿ? ಎ. ಅಮೆರಿಕ, ಬಿ. ಭಾರತ, ಸಿ. ಚೀನಾ, ಡಿ. ರಷ್ಯಾ. ಉತ್ತರ ಎ. ಅಮೆರಿಕ. 13ನೇ ಪ್ರಶ್ನೆ, ಉಪ್ಪು ತಗಲಿದರೆ ಸಾಯುವ ಜೀವಿ ಯಾವುದು? ಎ. ಚೇಳು, ಬಿ. ಹಲ್ಲಿ, ಸಿ. ಏಡಿ, ಡಿ. ಜಿಗಳೆ. ಉತ್ತರ ಡಿ. ಜಿಗಳೆ. 14ನೇ ಪ್ರಶ್ನೆ, ಕಾಗೆಯ ಗೂಡಿನಲ್ಲಿ ಮೊಟ್ಟೆ ಇಡುವ ಮರಿ ಪಡೆಯುವ ಪಕ್ಷಿ ಯಾವುದು? ಎ. ಕೋಗಿಲೆ, ಬಿ. ನವಿಲು, ಸಿ. ಉಷ್ಣ ಪಕ್ಷಿ, ಡಿ. ಗಿಳಿ. ಉತ್ತರ ಎ. ಕೋಗಿಲೆ. 15ನೇ ಪ್ರಶ್ನೆ, ಅತಿ ಹೆಚ್ಚು ಆಯುಷ್ಯ ಹೊಂದಿದ ಪ್ರಾಣಿ ಯಾವುದು? ಎ. ಆಮೆ, ಬಿ. ಇಲಿಗಳು, ಸಿ. ನರಿಗಳು, ಡಿ. ಮಾನವ. ಉತ್ತರ ಎ. ಆಮೆ. 16ನೇ ಪ್ರಶ್ನೆ, ಯಾವ ಜೀವಿಯ ಕಾರಣದಿಂದ ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಮನುಷ್ಯರು ಪ್ರಾಣಗಳನ್ನು ಕಳೆದುಕೊಳ್ಳುತ್ತಾರೆ? ಎ. ಸೊಳ್ಳೆ, ಬಿ. ಹಲ್ಲಿ, ಸಿ. ನಾಯಿ, ಡಿ. ನೊಣ. ಉತ್ತರ ಎ. ಸೊಳ್ಳೆ. 17ನೇ ಪ್ರಶ್ನೆ, ಇಂಗ್ಲಿಷ್ ಭಾಷೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ?
ಎ 26 ಅಕ್ಷರಗಳು, ಬಿ 28 ಅಕ್ಷರಗಳು, ಸಿ 32 ಅಕ್ಷರಗಳು, ಡಿ 24 ಅಕ್ಷರಗಳು. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 18ನೇ ಪ್ರಶ್ನೆ, ಇಂಡಿಯನ್ ಕರೆನ್ಸಿಯ ನೋಟುಗಳಲ್ಲಿ ಲ್ಯಾಂಗ್ವೇಜ್ ಪ್ಯಾನೆಲ್ನಲ್ಲಿ ಎಷ್ಟು ಭಾಷೆಗಳು ಇರುತ್ತವೆ? ಎ 10 ಭಾಷೆಗಳು, ಬಿ 15 ಭಾಷೆಗಳು, ಸಿ 17 ಭಾಷೆಗಳು, ಡಿ 22 ಭಾಷೆಗಳು. ಉತ್ತರ ಬಿ 15 ಭಾಷೆಗಳು. 19ನೇ ಪ್ರಶ್ನೆ, ಯಾವ ಪ್ರಾಣಿಯು ಸಿಹಿಯಾದ ಆಹಾರವನ್ನು ತಿನ್ನುವುದಿಲ್ಲ? ಎ ಬೆಕ್ಕು, ಬಿ ಕುದುರೆ, ಸಿ ನಾಯಿ, ಡಿ ಇಲಿ. ಉತ್ತರ ಎ ಬೆಕ್ಕು. 20ನೇ ಪ್ರಶ್ನೆ, ದೇಶದಲ್ಲಿ ಮೊದಲ ಕೃಷಿ ಬಜೆಟ್ ಅನ್ನು ಮಂಡನೆ ಮಾಡಿದ ರಾಜ್ಯ ಯಾವುದು? ಎ ಕರ್ನಾಟಕ, ಬಿ ತೆಲಂಗಾಣ, ಸಿ ತಮಿಳುನಾಡು, ಡಿ ಉತ್ತರ ಪ್ರದೇಶ್. ಉತ್ತರ ಎ ಕರ್ನಾಟಕ. ಹೆಚ್ಚು ಬುದ್ಧಿವಂತ ಜನರು ಇಷ್ಟಪಡುವ ಬಣ್ಣ ಯಾವುದು? ಎ ಕೆಂಪು, ಬಿ ಬಿಳಿ, ಸಿ ಹಳದಿ, ಡಿ ಕಪ್ಪು. ಉತ್ತರ ಡಿ ಕಪ್ಪು. ನಿಮ್ಮ ನೆಚ್ಚಿನ ಬಣ್ಣಕ್ಕೂ ನಿಮ್ಮ ವ್ಯಕ್ತಿತ್ವಕ್ಕೂ ಸಂಬಂಧ ಇದೆ ಎಂಬುದು ಎಲ್ಲರಿಗೂ ತಿಳಿದಿರುವುದಿಲ್ಲ. ಬಣ್ಣ ಮನೋವಿಜ್ಞಾನದ ಕಲರ್ ಸೈಕಾಲಜಿ ಪ್ರಕಾರ ಬಣ್ಣವು ನಮ್ಮ ಗ್ರಹಿಕೆಗಳ ಮೇಲೆ ಪ್ರಭಾವ ಬೀರುತ್ತದೆ. ಕಪ್ಪು ಬಣ್ಣವನ್ನು ಇಷ್ಟಪಡುವವರು ಗಂಭೀರ ಸ್ವರೂಪದವರಾಗಿರುತ್ತಾರೆ. ಇದು ನಮ್ಮ ಸಾಮರ್ಥ್ಯ, ಬುದ್ಧಿವಂತಿಕೆಯನ್ನು ಸಹ ಪ್ರತಿಬಿಂಬಿಸುತ್ತದೆ. ಇವರು ಮಹತ್ವಾಕಾಂಕ್ಷೆಯುಳ್ಳ ವ್ಯಕ್ತಿಗಳಾಗಿರುತ್ತಾರೆ. ಆದರೆ ಕಪ್ಪು ಬಣ್ಣವನ್ನು ಇಷ್ಟಪಡುವ ಕೆಲವರು ತುಂಬಾ ಸೂಕ್ಷ್ಮ ಮತ್ತು ಎಮೋಷನಲ್ ಕೂಡ ಆಗಿರುತ್ತಾರೆ. ಗಾಯವನ್ನು ಗುಣಪಡಿಸಲು ಯಾವ ಹಣ್ಣು ಉತ್ತಮ? ಎ ಕಿತ್ತಾಳೆ, ಬಿ ಬಾಳೆಹಣ್ಣು, ಸಿ ಸಪೋಟ ಹಣ್ಣು, ಡಿ ಸೇಬು ಹಣ್ಣು. ಉತ್ತರ ಎ ಕಿತ್ತಾಳೆ. ಯಾವ ಪ್ರಾಣಿ ತನ್ನ ನಾಲಿಗೆಯನ್ನು ಹೊರತೆಗೆಯಲು ಸಾಧ್ಯವಿಲ್ಲ? ಎ ನರಿ, ಬಿ ಮೊಸಳೆ, ಸಿ ಜಿರಾಫೆ, ಡಿ ಕರಡಿ. ಉತ್ತರ ಬಿ ಮೊಸಳೆ. ಯಾವ ಪ್ರಾಣಿಯ ಹಾಲು ಹೆಚ್ಚು ಪ್ರೋಟೀನ್ ಹೊಂದಿದೆ? ಎ ಕುರಿ, ಬಿ ಹಸು, ಸಿ ಎಮ್ಮೆ, ಡಿ ಮೇಕೆ. ಉತ್ತರ ಎ ಕುರಿ. ಅತಿಯಾಗಿ ಕೆಲಸ ಮಾಡುವುದರಿಂದ ಉಂಟಾಗುವ ಅನಾರೋಗ್ಯ? ಎ ಕಣ್ಣಿನ ಪೊರೆ, ಬಿ ಕ್ಯಾನ್ಸರ್, ಸಿ ಸಕ್ಕರೆ, ಡಿ ಅಧಿಕ ರಕ್ತದೊತ್ತಡ. ಉತ್ತರ ಡಿ ಅಧಿಕ ರಕ್ತದೊತ್ತಡ. ಮನುಷ್ಯ ನಿದ್ದೆ ಮಾಡದೆ ಎಷ್ಟು ದಿನ ಬದುಕಬಹುದು? ಎ 6 ದಿನ, ಬಿ 8 ದಿನ, ಸಿ 15 ದಿನ, ಡಿ 11 ದಿನ. ಉತ್ತರ ಡಿ 11 ದಿನಗಳವರೆಗೆ. ಭಾರತೀಯ ರೈಲ್ವೆ ಎಂಜಿನ್ ತಯಾರಿಸಲು ಎಷ್ಟು ವೆಚ್ಚವಾಗುತ್ತದೆ? ಎ 20 ಕೋಟಿ, ಬಿ 15 ಕೋಟಿ, ಸಿ 30 ಕೋಟಿ, ಡಿ 40 ಕೋಟಿ. ಉತ್ತರ ಎ 20 ಕೋಟಿ. ಭಾರತದಲ್ಲಿ ತಾಜ್ ಮಹಲ್ ಯಾವ ನದಿಯ ದಡದಲ್ಲಿದೆ? ಎ ಯಮುನಾ, ಬಿ ಗಂಗಾ, ಸಿ ಗೋದಾವರಿ, ಡಿ ಇವುಗಳಲ್ಲಿ ಯಾವುದು ಅಲ್ಲ. ಉತ್ತರ ಎ ಯಮುನಾ. ಯಾವ ತರಕಾರಿ ಮಧುಮೇಹವನ್ನು ಕಡಿಮೆ ಮಾಡುತ್ತದೆ? ಎ ಎಲೆಕೋಸು, ಬಿ ಬದನೆಕಾಯಿ, ಸಿ ಟೊಮ್ಯಾಟೊ, ಡಿ ಆಲೂಗಡ್ಡೆ. ಉತ್ತರ ಎ ಎಲೆಕೋಸು. ಯಾವ ದೇಶವು ಚಂದ್ರನ ಮೇಲೆ ನೀರನ್ನು ಕಂಡುಹಿಡಿದಿದೆ? ಎ ಭಾರತ, ಬಿ ಚೀನಾ, ಸಿ ರಷ್ಯಾ, ಡಿ ಅಮೆರಿಕ. ಉತ್ತರ ಎ ಭಾರತ. ಆಪಲ್ ಮೊಬೈಲ್ ಫೋನ್ ಯಾವ ದೇಶದ ಕಂಪನಿಯಾಗಿದೆ? ಎ ಅಮೆರಿಕ, ಬಿ ಇಂಡಿಯಾ, ಸಿ ಚೀನಾ, ಡಿ ಜಪಾನ್.
ಉತ್ತರ ಎ ಅಮೆರಿಕ. ಜಗತ್ತಿನಲ್ಲಿ ಇಂಟರ್ನೆಟ್ ಅನ್ನು ಮೊದಲು ಯಾವ ದೇಶದಲ್ಲಿ ಬಳಸಲಾಯಿತು? ಎ ಅಮೆರಿಕ, ಬಿ ಇಂಡಿಯಾ, ಸಿ ಚೀನಾ, ಡಿ ಜಪಾನ್. ಉತ್ತರ ಎ ಅಮೆರಿಕ. ಸತ್ತವರ ಯಾವ ವಸ್ತುಗಳನ್ನು ಬಳಸಬಾರದು? ಎ ಬಟ್ಟೆ, ಬಿ ವಾಹನ, ಸಿ ಕೋಣೆ, ಡಿ ಹಾಸಿಗೆ. ಉತ್ತರ ಎ ಬಟ್ಟೆ. ಮನಃಶಾಸ್ತ್ರಜ್ಞರ ಪ್ರಕಾರ ಮನೆಯೊಬ್ಬ ವ್ಯಕ್ತಿ ಸತ್ತಾಗ ಅವನಿಗೆ ಸಂಬಂಧಿಸಿದ ವಸ್ತುಗಳನ್ನು ಪದೇ ಪದೇ ನೋಡಿದರೆ ಅವರ ನೆನಪು ಕಾಡುತ್ತಿರುತ್ತದೆ, ಮನೆಯವರು ಭಾವುಕರಾಗುತ್ತಾರೆ ಎಂದು ಶಾಸ್ತ್ರ ಹೇಳುತ್ತಾರೆ. ಸತ್ತವರ ಬಟ್ಟೆ, ಪೆನ್ನು, ಮೊಬೈಲ್ ಇತರ ವಸ್ತುಗಳು ನೋಡಿದಾಗಲೆಲ್ಲ ಅವರ ನೆನಪು ಮರುಕಳಿಸುತ್ತದೆ. ಇದರಿಂದ ವ್ಯಕ್ತಿಯು ಮಾನಸಿಕವಾಗಿ ದುರ್ಬಲವನಾಗಲು ಪ್ರಾರಂಭಿಸುತ್ತಾನೆ. ಆದ್ದರಿಂದ ಸತ್ತ ವ್ಯಕ್ತಿಯ ವಸ್ತುಗಳನ್ನು ದಾನ ಮಾಡಬೇಕು ಅಥವಾ ಸುಡಬೇಕು ಎಂದು ಮನಃಶಾಸ್ತ್ರಜ್ಞರು ಹೇಳುತ್ತಾರೆ. ಮತ್ತೊಂದು ವಿಜ್ಞಾನಿಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಸತ್ತಾಗ ದುರ್ಬಲ ರೋಗ ನಿರೋಧಕ ಶಕ್ತಿಯಿಂದಾಗಿ ಅವನು ಈಗಾಗಲೇ ತುಂಬಾ ದುರ್ಬಲನಾಗಿದ್ದಾನೆ. ಅನೇಕ ರೀತಿಯ ಸೂಕ್ಷ್ಮ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಅವನ ದೇಹದೊಳಗೆ ಪ್ರವೇಶಿಸುತ್ತವೆ. ಅವುಗಳನ್ನು ಬರಿಗಣ್ಣಿನಿಂದ ನೋಡಲಾಗದು. ಈ ರೀತಿಯಾಗಿ ಆ ವ್ಯಕ್ತಿಯ ಮರಣ ನಂತರವೂ ಬ್ಯಾಕ್ಟೀರಿಯಾವು ಬಟ್ಟೆ ಮತ್ತು ಇತರ ವಸ್ತುಗಳಲ್ಲಿ ಉಳಿಯುತ್ತದೆ. ಇದರಿಂದಾಗಿ ಅದನ್ನು ಹಿಡಿದಿರುವ ಕುಟುಂಬದ ಸದಸ್ಯರು ಸಹ ರೋಗಗಳಿಗೆ ಬಳಲುತ್ತಾರೆ ಎಂದು ಹೇಳುತ್ತಾರೆ. ಕಲ್ಲುಗಳನ್ನು ತಿನ್ನುವ ಹಕ್ಕಿ ಯಾವುದು? ಎ ಪಾರಿವಾಳ, ಬಿ ಆಟ್ರಿಚ್, ಸಿ ಕೋಗಿಲೆ, ಡಿ ಕಾಗೆ. ಉತ್ತರ ಬಿ ಆಟ್ರಿಚ್. ಯಾವ ತರಕಾರಿ ನೈಸರ್ಗಿಕವಾಗಿ ರಕ್ತವನ್ನು ಶುದ್ಧೀಕರಿಸುತ್ತದೆ? ಎ ಹಾಗಲಕಾಯಿ, ಬಿ ಆಲೂಗಡ್ಡೆ, ಸಿ ಎಲೆಕೋಸು, ಡಿ ಸೋರೆಕಾಯಿ. ಉತ್ತರ ಎ ಹಾಗಲಕಾಯಿ.